ಬೂದನಹಳ್ಳಿ ಸರ್. ನಾಯಿಗಳು ಸರ್, ನಾಯಿಗಳು ಇಲ್ಲಿ 10 ವರ್ಷದಿಂದ ಇದ್ದು ಸರ್. ಇದ್ರಾಗೆ ಮಾಡ್ತಿದ್ದು ಸರ್. ನಾವು ಗಂಡ ಹೆಂಡತಿ ನಾವು ಕಷ್ಟಪಟ್ಟು ಮೇಯಿಸ್ತಿದ್ದು ಸರ್. ಇವತ್ತು ಈ ಥರ ಆಗೋಯ್ತು ಸರ್. ನಮ್ಮ ಪರಿಸ್ಥಿತಿ ಕೈಲಾಗಲ್ಲ ಸರ್. ಇವಾಗ ನಾವು ಯಾವ ಥರದಾಗ ಜೀವನ ಮಾಡ್ಬೇಕು ಸರ್, ಏನೊಂದು ಅರ್ಥ ಆಗ್ತಾ ಇಲ್ಲ ಸರ್. ಯಾವ್ದಾಗಿ ಬೂದನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಬೆಳಗಿನ ಜಾವ 3 ಗಂಟೆಗೆ ಈ ಶಿವಣ್ಣ ಅನ್ನೋರು ರಪ್ಪಕ್ಕೆ ಒಂದು 5-6 ನಾಯಿಗಳು ಅಟ್ಯಾಕ್ ಮಾಡಿ 3 ಗಂಟೆ ಸುಮಾರದಲ್ಲಿ ಕುರಿಗಳನ್ನೆಲ್ಲ ಸಾಯಿಸಿದ್ದಾವೆ. ಸೊ ಅದನ್ನು ನಾವು ಮೇಲಧಿಕಾರಿಗಳನ್ನ ತಿಳಿಸಿ ನಮ್ಮ ಡಿ ಮತ್ತು ADಗೆಲ್ಲ ಇದು ಮಾಡಿದರೆ ಸಿರಾದಿಂದ ಲ್ಯಾಬ್ನಿಂದನೂ ಬರ್ತಾರೆ. ಸೊ ಈ ಲ್ಯಾಬ್ ಒಂದು ರಿಪೋರ್ಟು ಮತ್ತು ಪೋಸ್ಟ್ ಮಾರ್ಟಮ್ ಇದು ಮಾಡಿ FIR ಕಂಪ್ಲೇಂಟ್ ಆಗಿದೆ. ಸೊ ಅದ್ರ ಜೊತೆಗೆ ಈ ಸರ್ಕಾರದಿಂದ ಏನು ಪರಿಹಾರ ಬರುತ್ತೋ ಅದನ್ನು ಕೊಡ್ಸೋ ಇದು ಮಾಡ್ತೀವಿ. ಸೊ ಹಂಗೆ ಏನು ತೊಂದರೆ ಏನಿಲ್ಲ. ಇವಾಗ ಎಷ್ಟು ಇದು ಮಾಡಿ ಪೋಸ್ಟ್ ಮಾರ್ಟಮು ಎಷ್ಟು ಡೆತ್ ಆಗಿದಾವೋ ಆ ಒಂದು ಇದಕ್ಕೆ ದೊಡ್ಡವಕ್ಕೆ 5,000 ರೂಪಾಯಿ ಇದ್ರಂಗೆ, ಮರಿಗೂ ಯಾವನ ಇದ್ದರೆ 2-3 ಸಾವಿರ ರೂಪಾಯಿ ಲೆಕ್ಕದಾಗೆ ಪರಿಹಾರ ಕೊಡಿಸ್ತೀವಿ. ಅಂದರೆ ಲ್ಯಾಬ್ಗಿಂದ ರಿಪೋರ್ಟು ಬೇಕಾಗುತ್ತೆ. ಯಾಕೆಂದರೆ ಈ 5 ಮೇಲೆ ಜಾಸ್ತಿ ಸತ್ತಾಗ ಲ್ಯಾಬ್ ರಿಪೋರ್ಟು ಬೇಕಾಗುತ್ತೆ ನಮ್ಮ ಪರಿಹಾರ ಕೊಡೋದಕ್ಕೆ. ಸೊ ಹಂಗಾಗಿ ಅವ್ರದ್ದು ಒಂದು ರಿಪೋರ್ಟು ತಾಣಕ್ಕೆ ಒಪಿನಿಯನ್ ತಾಣೋದಕ್ಕೆ ಲ್ಯಾಬಿಂದನೂ ಸೈಂಟಿಸ್ಟ್ ಬರ್ತಾರೆ. ತಮ್ಮ ಹೆಸರು ಸರ್? ಡಾಕ್ಟರ್ ಪ್ರದೀಪ್ ಅಂತ, ಪಶುವೈದ್ಯಾಧಿಕಾರಿಗಳು, ಚಿಕ್ಕಮಾಲೂರು. ಹುಡುಗಿನಲ್ಲಿ ಕುರಿ ಸಂಘದ ಅಧ್ಯಕ್ಷರು. ನಮ್ಮ ಸಂಘದ ಹೆಸರು ಬಂದು ಶ್ರೀ ನೀಲಮೇಘೇಶ್ವರ ಸಂಘ. ನಾನು ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ದೊಡ್ಡಮಾಳೂರು ಪಂಚಾಯಿತಿಯ ಬೂದಿನಹಳ್ಳಿ ಗ್ರಾಮದಲ್ಲಿ ನಾಗಮ್ಮ ಅಂತವರು 40 ಕುರಿಗಳು, ಸುಮಾರು 40-45 ಕುರಿಗಳನ್ನು ರಾತ್ರಿ 8 ನಾಯಿಗಳು ಬಂದು ದಾಳಿ ಮಾಡಿದ್ದಾರೆ. ಒಂದು ಕುರಿನೂ ಬಿಟ್ಟಿಲ್ಲ, ಎಲ್ಲ ನಾಯಿಗಳನ್ನು ಕಚ್ಚಿ ಬಿಸಾಕ್ಬಿಟ್ಟವೆ. ಕುರಿಗಳನ್ನ 40 ಕುರಿಗಳನ್ನು ಸಾವನ್ನಪ್ಪಿದ್ದಾವೆ. ಅದಕ್ಕೋಸ್ಕರ ನಮ್ಮ ಸರ್ಕಾರದಿಂದ, ನಮ್ಮ ಸಂಘದ ವತಿಯಿಂದನೂ ಮತ್ತು ನಮ್ಮ ಡಿಪಾರ್ಟ್ಮೆಂಟು ವೆಟರ್ನರಿ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೇಳ್ಕೊತಾ ಇದ್ದೀವಿ. ಅವರು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 5,000 ರೂಪಾಯಿ ಅಂತ ಈ ನಿಧಿ ಬಿಟ್ಟಿದ್ದಾರೆ, ಅದು ಘೋಷಣೆ ಮಾಡಿದ್ದಾರೆ. ಅದರಂತೆ ಈಗ 40 ಕುರಿಗಳಿಗೂ 2 ಲಕ್ಷ ರೂಪಾಯಿ ಬರುವಂತ ಮಾಡ್ತೀವಿ. ನಮ್ಮ ಪ್ರದೀಪ್ ಡಾಕ್ಟರ್ ಬಂದಿದ್ದಾರೆ, ಮತ್ತು ಇನ್ನೊಬ್ಬ ಅಧಿಕಾರಿ ಬರ್ತಾ ಇದ್ದಾರೆ, ಮತ್ತು ರಕ್ಷಣಾ ಇಲಾಖೆಯವರು ಬರ್ತಾ ಇದ್ದಾರೆ ಈಗ. ಮತ್ತು ಮಾನ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಬಡವರು ಜಾಸ್ತಿ ಅನ್ಯಾಯ ಆಗ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಈ ನಾಯಿಗಳು ಹಿಡಿದು ಎಲ್ಲನ ಬೇರೆ ಕಡೆ ಡಂಪ್ ಮಾಡುವಂಥ ಕೆಲಸನೂ ಆಗಬೇಕು. ಮುಂದಿನ ಕೆಲಸ ಏನಂದರೆ ಈ ಫಸ್ಟು 1 ತಿಂಗಳೊಳಗಡೆ ಈ ಬಡವರಿಗೆ 2 ಲಕ್ಷ ನಿಧಿ. ಏನಾಗಿದೆ? ನಾಯಿಗಳು ಕಡ್ದು ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ನುಗ್ಗಿಬಿಟ್ಟು ಅದೆಲ್ಲ ಎಲ್ಲ ಇದು ಮಾಡೋದು. ರಾತ್ರಿ 1 ಗಂಟೆಗೆ ನಾವು ಎದ್ವಿ, ಆದ್ರೂ ತಿರ್ಗಂಗ್ ಮಲ್ಕೊಂಡ್ವಿ. ಅವು ಯಾವಾಗ ಬಂದ್ವು ನಮ್ಗೆ ಗೊತ್ತಿಲ್ಲ. ಏನು ನಾಯಿ 3 ಗಂಟೆಗೆ ಹಂಗ ಆಗೈತಿ. 5 ಗಂಟೆಗೆ ನಾವು ಅಲ್ಲ ಕೂಗಿದ್ರಲ್ಲ, ಅವಾಗ ಬಂದ್ವಿ. ಮುಂಚಾಗಲೇ ಬಂದು ಮಗ್ಲಾಗ ಹೇಳಿದ್ರು, ಅವಾಗ ನಾವು ಬಂದು ನೋಡ್ಕೊಂಡಿದ್ವಿ.